ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಏನು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಂಜಣ್ಣ ಅವರು, ರಜತ್ ಅವರು ಮತ್ತೆ ತ್ರಿವಿಕ್ರಮ್ ಈ ಮೂರು ಜನರು ಸಂಬಂಧಪಟ್ಟಾಗ, ಅದರಲ್ಲೂ ತ್ರಿವಿಕ್ರಮ್ ಸ್ವಲ್ಪ ಕಡಿಮೆ, ತೀರಾ ಒಂದು ಸ್ವಲ್ಪ ಫ್ರೆಂಡ್ಲಿಯಾಗಿ ಇದ್ದಾರೆ. ಅತಿಥಿಯಾಗಿ ಬಂದ್ಬಿಟ್ಟು ಯಾವ ರೀತಿಯಾಗಿ ವರ್ತಿಸ್ಬೇಕೋ ಅದೇ ರೀತಿ ವರ್ತಿಸ್ತಾ ಇದ್ದಾರೆ. ಬಟ್ ಆದ್ರೆ ರಜತ್ ಮತ್ತೆ ಮಂಜಣ್ಣ ಅವರು ಸಿಕ್ಕಾಪಟ್ಟೆ ಗಿಲ್ಲಿನ ಉರಿಸ್ತಾ ಇದ್ದಾರೆ. ಅದು ಗೊತ್ತೇ ಇದೆ ನಿಮ್ಗೆ ನಿನ್ನೆ ಎಪಿಸೋಡ್ ಅಲ್ಲೂ ಸಹ ಗಿಲ್ಲಿ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಏನ್ ಬಂದಿರತಕ್ಕಂತ ಅತಿಥಿಗಳನ್ನ ಒಂದು ಒಳ್ಳೆ ರೀತಿಯಲ್ಲಿ ರೋಸ್ಟ್ ಮಾಡಬೇಕು ಅಂತ ಹೇಳಿ, ಎಲ್ಲೂ ಅವ್ರನ್ನ ಪರ್ಸನಲ್ ಅಟ್ಯಾಕ್ ಅನ್ನ ಮಾಡಬಾರದು ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಕೂಡ ಎಪಿಸೋಡ್ ಅನ್ನ ವಾಚ್ ಮಾಡಿರ್ತೀರಾ. ಗಿಲ್ಲಿ ಅವರು ರೋಸ್ಟ್ ಮಾಡ್ತಾರೆ, ಬಹಳ ಅದ್ಭುತವಾಗಿ ಆ ಸ್ಟೇಜ್ ಮೇಲೆ ಅವ್ರು ಮಾತಾಡೋ ಶೈಲಿ ಇದೆಯಲ್ಲ, ಅದ್ಭುತವಾಗಿ ಅದು ಪ್ರೆಸೆಂಟೇಷನ್ ಮಾಡ್ತಾರೆ. ಅದು ಎಲ್ಲೋ ಒಂದ್ ಕಡೆ ಅತಿಥಿಗಳಿಗೆ ಟ್ರಿಗರ್ ಆಗ್ಬಿಟ್ಟು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಒಂದಿಷ್ಟು ಟೇಬಲ್ ಮೇಲೆ ಏನಾದ್ರು ಚೆಲ್ಲೋದು, ಗಿಲ್ಲಿನೇ ಬಂದು ಕ್ಲೀನ್ ಮಾಡು ಅನ್ನೋದು, ಮತ್ತೆ ಬೇರೆ ಯಾರು ಬಡಿಸ್ಬೇಡಿ, ಗಿಲ್ಲಿನೇ ಬರಬೇಕು, ಕ್ಲೀನ್ ಮಾಡಬೇಕು, ಗಿಲ್ಲಿನೇ ಊಟ ಬಡಿಸ್ಬೇಕು, ಈ ರೀತಿಯಾಗಿ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಮಂಜಣ್ಣ ಆಗಿರ್ಬೋದು, ರಜತ್ ಆಗಿರ್ಬೋದು. ಮತ್ತೆ ನಿನ್ನೆ ಎಪಿಸೋಡ್ಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ, ಚೈತ್ರ ಅವರು ಬಿಗ್ ಬಾಸ್ ಅಲ್ಲಿ ಏನೊಂದು ಆಕೃತಿ ಇರುತ್ತೆ, ಅದನ್ನ ಕೇಳ್ಬಿಟ್ಟು ಇವ್ರು ಯಾರು ಅಂತ ಕೇಳ್ಬಿಟ್ಟು ಅದನ್ನೇ ಟಾರ್ಚರ್ ಮಾಡಿ, ಅದ್ ನೀವು ಹೇಳಿಲ್ಲ ಅಂದ್ರೆ ನೀವು ದಡ್ರು ಅಂತ ಒಪ್ಕೋಬೇಕು, ಇಲ್ಲ ಹೇಳಬೇಕು, ಇಲ್ಲ ನಾನು ಊಟನೇ ಮಾಡಲ್ಲ ಅಂತ ಹೇಳಿ ಕೂರ್ತಾರೆ. ಕೆಲವೊಂದು ಅತಿಥಿಗಳಿಂದಾನೇ ಸ್ವಲ್ಪ ಅತಿರೇಕ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಎಲ್ಲೊಂದ್ ಕಡೆ ಅತಿಥಿಗಳು ಅಂದಾಗ ಹೇಗಿರ್ಬೇಕು, ಒಬ್ಬ ರೆಸಾರ್ಟಿಗೆ ಬಂದಿರತಕ್ಕಂಥವ್ರು ಅವ್ರಿಗೆ ಏನ್ ಬೇಕು ಅದನ್ನ ಸಿಬ್ಬಂದಿಗಳಿಗೆ ಹೇಳಿ ತರ್ಸ್ಕೋಬೇಕು, ಆರ್ಡರ್ ಮಾಡಿ. ಅವ್ರು ಏನು ಒಂಥರ ಈ ಮಂಜಣ್ಣ ಅವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅವರಿಗೆ ಒಂಥರ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಅವರಿಗೆ ಏನು ಲಾಸ್ಟ್ ಅವ್ರ ಸೀಸನ್ ಅಲ್ಲಿ ಏನು ಸರ್ವಾಧಿಕಾರಿ ಪಟ್ಟವನ್ನ ಕೊಟ್ಟಾಗ ಯಾವ ರೀತಿ ವರ್ತನೆ ಮಾಡ್ತಾ ಇದ್ರು, ಅದೇ ರೀತಿ ರೆಸಾರ್ಟ್ ಟಾಸ್ಕ್ ಅಲ್ಲಿ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಪ್ಯಾಲೇಸ್ ಅನ್ನೋದೊಂದು ರೆಸಾರ್ಟ್, ಅಲ್ಲಿ ನೀವು ಗೆಸ್ಟ್ ಆಗಿ ಬಂದಾಗ ಯಾವ ರೀತಿ ವರ್ತಿಸ್ಬೇಕು, ನಿಮ್ದು ಕೂಡ ತಪ್ಪಿದೆ, ನೀವು ಆ ರೀತಿ ವರ್ತಿಸ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಗಿಲ್ಲಿ ಮಾಡಿದ್ದು ಎಲ್ಲವೂ ಸರಿ ಅಂತ ನಾವು ಹೇಳ್ತಾ ಇಲ್ಲ. ಗಿಲ್ಲಿ ರೋಸ್ಟ್ ಮಾಡಿರೋದ್ರಲ್ಲಿ ಕೆಲವೊಂದು ಪರ್ಸನಲ್ ಅಟ್ಯಾಕ್ ಇದೆ. ಆಮೇಲೆ ಮೊನ್ನೆ ನಡೆದಿರ್ತಕ್ಕಂಥ ಎಪಿಸೋಡ್ಗಳಲ್ಲಿ ಅವರಿಗೆ ಅವರ ಒಂದು ವೈಯಕ್ತಿಕವಾಗಿ ಹರ್ಟ್ ಆಗುವಾಗೆ ಗಿಲ್ಲಿ ಮಾತಾಡಿದಾರೆ, ಇಲ್ಲ ಅಂತಿಲ್ಲ, ಅದು ತಪ್ಪಿದೆ, ನಾವು ಒಪ್ಕೊಂಡಿದೀವಿ. ಅದರ ಜೊತೆಯಲ್ಲಿ ಈಗ ರೆಸಾರ್ಟಿಗೆ ಬಂದಿರತಕ್ಕಂತ ಅತಿಥಿಗಳದ್ದು ಸಹ ತಪ್ಪಿದೆ. ಅವರು ಸಹ ಅತಿರೇಕಕ್ಕೆ ಹೋಗಿ ಅತಿಯಾಗಿ ಮಾತಾಡಿ ಗಿಲ್ಲಿಯನ್ನ ಹರ್ಟ್ ಮಾಡುವಂತೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಆದಷ್ಟು ನಿಲ್ಲಿಸ್ಬಿಡಿ. ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಸರಿ ಹೋಯ್ತು, ಇನ್ ಮುಂದಾದ್ರೂ ಸರಿಯಾಗಿ ಆಟ ಆಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇದೇ ರೀತಿ ಬಿಗ್ ಬಾಸ್ಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.